ಎಂಬತ್ತರ ದಶಕದ ನಟಿ ಸರಿತಾ ಯಾರಿಗೆ ತಾನೇ ಗೊತ್ತಿಲ್ಲ. ಅಂದಿನ ಕಾಲದ ಎಲ್ಲರ ಅಚ್ಚುಮೆಚ್ಚಿನ ನಟಿಯಾಗಿದ್ದರು. ಸಿನಿಮಾ ನಾಯಕಿ ಎಂದರೆ ತೆಳ್ಳಗೆ ಬೆಳ್ಳಗೆ ಇರ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಸರಿತಾ ಕಪ್ಪು ಮೈಬಣ್ಣ ಹಾಗೂ ದಪ್ಪನೆಯ ಶರೀರ ಹೊಂದಿದವರು. ಒಬ್ಬ ನಟಿಗೆ ಕಪ್ಪು ಮೈಬಣ್ಣ ಅನ್ನೋದು ಅಡ್ಡಿ ಆಗಲ್ಲ ಎಂದು ನಿರೂಪಿಸಿ ದಕ್ಷಿಣ ಭಾರತದ ಟಾಪ್ ನಾಯಕಿ ನಟಿಯಾಗಿ ಮಿಂಚಿದರು ಸರಿತಾ. ಕೃಷ್ಣ ಸುಂದರಿ ಸರಿತಾರ ಅಭಿನಯಕ್ಕೆ ಮನ ಸೋಲದವರೇ ಇಲ್ಲ. ನೆರೆಮನೆ ಹುಡುಗಿಯಂತೆ ಕಾಣುತ್ತಿದ್ದ ಸರಿತಾ ತನ್ನ ಕಣ್ಣುಗಳಿಂದಲೇ ಅಭಿನಯ ಹೊರಹಾಕುತ್ತಿದ್ದರು. ನಾಯಕಿ ನಟಿಯಾಗಿ ಸಾಕಷ್ಟು ಹೆಸರು ಮಾಡಿದ ಸರಿತಾ ತನ್ನ ವೈಯಕ್ತಿಕ ಜೀವನದಲ್ಲಿ 2 ಮದುವೆಯಾಗಿ ಸಾಕಷ್ಟು ನೋವು ಅನುಭವಿಸಿದ್ದಾರೆ. 1960 ಜೂನ್ 7ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಮುನಿಪಲ್ಲೆ ಎಂಬ ಗ್ರಾಮದಲ್ಲಿ ಸರಿತಾ ಜನಿಸುತ್ತಾರೆ. ಸರಿತಾರವರಿಗೆ ತನ್ನ 15ನೇ ವಯಸ್ಸಲ್ಲೇ ಮನೆಯವರು ವೆಂಕಟಸುಬ್ಬಯ್ಯ ಎಂಬುವವರ ಜೊತೆ ಬಾಲ್ಯ ವಿವಾಹ ಮಾಡುತ್ತಾರೆ. ಆತ ಸರಿತಗಿಂತ 20 ವರ್ಷ ದೊಡ್ಡವರಾಗಿದ್ದ ಕಾರಣ ಇಬ್ಬರ ಮಧ್ಯೆಯೂ ಹೊಂದಾಣಿಕೆಯ ಕೊರತೆ ಉಂಟಾಗಿ ಗಂಡನ ಮನೆಯಲ್ಲಿ ಬಹಳಷ್ಟು ನೋವು ಅನುಭವಿಸುತ್ತಾರೆ. ಆ ಹಿಂಸೆ ತಾಳಲಾರದೆ ತವರು ಮನೆಗೆ ವಾಪಸ್ಸಾಗುತ್ತಾರೆ ಸರಿತಾ. ನಂತರ ಈ ಪ್ರಕರಣವು ಕೋರ್ಟ್ ಮೆಟ್ಟಿಲೇರಿ ಅಲ್ಲಿ ಇದು ಬಾಲ್ಯ ವಿವಾಹ ಎಂದು ಸಾಬೀತಾಗಿ ಈ ಮದುವೆ ಮಾನ್ಯವಲ್ಲ ಎಂದು ತೀರ್ಪು ಬರುತ್ತೆ. ಮುಂದೆ ತೆಲುಗಿನ ಮರೋ ಚರಿತ್ರೆ ಸಿನಿಮಾದಲ್ಲಿ ಅಭಿನಯಿಸುವ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಾರೆ. 1978ರಲ್ಲಿ ಸರಿತಾ ತಪ್ಪಿದ ತಾಳ ಚಿತ್ರದ ಮೂಲಕ ಕನ್ನಡ ಸಿನಿಮಾರಂಗಕ್ಕೂ ಎಂಟ್ರಿ ಕೊಡ್ತಾರೆ. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಶ್ರೀನಾಥ್, ಅನಂತ್ನಾಗ್, ಶಂಕರ್ ನಾಗ್, ಶ್ರೀಧರ್, ಅಶೋಕ್, ಲೋಕೇಶ್ ಸೇರಿ ಅನೇಕ ನಟರೊಂದಿಗೆ ನಟಿಸಿದ್ದಾರೆ ಸರಿತಾ. ಅವರು ಕನ್ನಡದಲ್ಲಿ ಭಕ್ತ ಪ್ರಹ್ಲಾದ, ಕಾಮನಬಿಲ್ಲು, ಚಲಿಸುವ ಮೋಡಗಳು, ಮಲಯ ಮಾರುತ, 2 ರೇಖೆಗಳು, ಕೆರಳಿದ ಸಿಂಹ, ಹೊಸ ಬೆಳಕು, ಮೌನಗೀತೆ, ಸಂಕ್ರಾಂತಿ ಇನ್ನೂ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಯಾವುದೇ ಥರದ ಎಕ್ಸ್ಪೋಸ್ ಮಾಡದೆ, ಅತಿಯಾದ ನಟನೆ ಮಾಡದೆ ತನ್ನ ಸರಳ ಸುಂದರ ಅಭಿನಯದ ಮೂಲಕ ಸರಿತಾ ಕನ್ನಡ ಸಿನಿ ಪ್ರಿಯರಿಗೆ ಬಹಳ ಇಷ್ಟವಾಗಿ ಬಿಡುತ್ತಾರೆ. ದಕ್ಷಿಣ ಭಾರತದ ಟಾಪ್ ನಟಿಯಾಗಿರುವಾಗಲೇ ಮುಕೇಶ್ ಎಂಬ ಮಲಯಾಳಂ ನಟನನ್ನು ಪ್ರೀತಿಸಿ ಮದುವೆಯಾಗುತ್ತಾರೆ. ಆದರೆ ಈ ಮದುವೆ ಕೂಡ ಕೆಲ ಕಾಲದ ನಂತರ ಮುರಿದು ಬೀಳುತ್ತೆ. ಮುಕೇಶ್ ರವರು ದಿನ ಕುಡಿದು ಬಂದು ಸರಿತಾರವರಿಗೆ ಚಿತ್ರಹಿಂಸೆ ನೀಡುತ್ತಿದ್ದರು. ನಂತರ ಸರಿತಾ ಪತಿ ಮುಕೇಶ್ಗೆ ವಿಚ್ಛೇದನ ನೀಡುತ್ತಾರೆ. ಇವರಿಗೆ 2 ಗಂಡು ಮಕ್ಕಳಿದ್ದಾರೆ. ಪತಿಯಿಂದ ದೂರಾಗಿ ಮುಂದೆ ಯಾವುದೇ ಸಮಸ್ಯೆ ಅನುಭವಿಸಬಾರದು ಎಂದು ದುಬೈಗೆ ಶಿಫ್ಟ್ ಆಗುತ್ತಾರೆ. ನಂತರ ಅವರು ಸಿನಿಮಾಗಳಲ್ಲಿ ಅಭಿನಯಿಸುವುದು ನಿಲ್ಲಿಸಿಬಿಡುತ್ತಾರೆ. 2 ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಲು ಬಹಳ ಕಷ್ಟಪಟ್ಟಿದ್ದಾರೆ ಸರಿತಾ. ಆಗಾಗ್ಗೆ ಭಾರತಕ್ಕೆ ಬಂದು ಹೋಗುತ್ತಿದ್ದ ಸರಿತಾ ಸದ್ಯಕ್ಕೆ ದುಬೈನಲ್ಲೇ ವಾಸ ಮಾಡುತ್ತಿದ್ದಾರೆ. ಮಕ್ಕಳು ಕೂಡ ಅಲ್ಲೇ ಕೆಲಸ ಮಾಡುತ್ತಿದ್ದಾರೆ. ಸರಿತಾರ ಮೊದಲ ಮಗ ತೇಜಸ್, ಈತ ಬಿಸ್ನೆಸ್ ಮ್ಯಾನ್ ಆಗಿ ಗುರುತಿಸಿಕೊಂಡಿದ್ದಾರೆ. ದುಬೈ ಹಾಗೂ ಭಾರತದಲ್ಲಿ ವ್ಯವಹಾರವನ್ನು ಹೊಂದಿದ್ದಾರೆ. ಇನ್ನು 2ನೇ ಮಗ ಶ್ರವಣ್ ಡಾಕ್ಟರ್ ಆಗಿ ದುಬೈನ ಪ್ರತಿಷ್ಠಿತ ಆಸ್ಪತ್ರೆಯೊಂದರಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರವಣ್ ಡಾಕ್ಟರ್ ಮಾತ್ರ ಅಲ್ಲದೆ ಸಿನಿಮಾದಲ್ಲಿ ನಾಯಕ ನಟ ಕೂಡ ಹೌದು. ಈತ ಕಲ್ಯಾಣಂ ಎಂಬ ಚಿತ್ರದಲ್ಲಿ ನಾಯಕನಾಗಿ ನಟಿಸಿದ್ದಾರೆ. ಇನ್ನು ಸರಿತಾರವರು ಹಲವು ವರ್ಷಗಳ ಕಾಲ ನಟನೆಯಿಂದ ದೂರ ಉಳಿದರೂ ಇತ್ತೀಚಿನ ಕೆಲವು ವರ್ಷಗಳಿಂದ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ.